ನಮಸ್ಕಾರ, ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಪಲಕಟ್ಟೆ ಗ್ರಾಮದಲ್ಲಿ ಹೊಸ ಬೆಳಕು ಸ್ಪೋರ್ಟ್ಸ್ ಅಂಡ್ ಕ್ರಿಯೇಷನ್ ಅಸೋಸಿಯೇಷನ್ ವತಿಯಿಂದ ಮತ್ತು ಪಲಕಟ್ಟೆ ಗ್ರಾಮ ಪಂಚಾಯತಿ ವತಿಯಿಂದ ಹಾಗೂ ಪಲಕಟ್ಟೆ ಗ್ರಾಮಸ್ಥರ ವತಿಯಿಂದ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪುರುಷರ ವಾಲಿಬಾಲ್ ಪಂದ್ಯಾವಳಿ ಹಮ್ಮಿಕೊಂಡಿದ್ದು, ಪಲಕಟ್ಟೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವೀರೇಶ್ ಅವರು ರಾಜ್ಯ ಮಟ್ಟದ ವಾಲಿಬಾಲ್ ಪಂದ್ಯಾವಳಿಯನ್ನು ವೀಕ್ಷಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಲು ನಮ್ಮ ಮಾಧ್ಯಮದ ಮುಖಾಂತರ ಮನವಿ ಮಾಡಿಕೊಂಡಿದ್ದಾರೆ. ದಸರಾ ಹಬ್ಬದ ಪ್ರಯುಕ್ತ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಪಲ್ಲಾಗಟ್ಟೆ ಗ್ರಾಮದಲ್ಲಿ ಹೊಸಬೆಳಕು ಫ್ರೆಂಡ್ಸ್ ಅಂಡ್ ಎಜುಕೇಷನ್ ಅಸೋಸಿಯೇಷನ್ ಹಾಗೂ ಪಲ್ಲಾಗಟ್ಟೆ ಗ್ರಾಮ ಪಂಚಾಯತಿ ಇವರ ಸಂಯುಕ್ತಾಶ್ರಯದಲ್ಲಿ ಹೊನಲು ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಯನ್ನು ದಿನಾಂಕ 5-10-2025 ಹಾಗೂ 6-10-2025 ಭಾನುವಾರ ಮತ್ತು ಸೋಮವಾರದಂದು ಆಯೋಜನೆ ಮಾಡಿರುತ್ತೇವೆ. ಈ ಒಂದು ಕಾರ್ಯಕ್ರಮವು 5-10-2025 ಭಾನುವಾರ ಸಂಜೆ 6 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಂಡಿರುತ್ತೇವೆ. ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಜಗಳೂರಿನ ಹೆಮ್ಮೆಯ ಶಾಸಕರಾದಂಥ ಚಿಕ್ಕಮ್ಮನಟಿ ದೇವೇಂದ್ರ ಪ್ರಸಾದ್ ಅವರು ಆಗಮಿಸಲಿದ್ದಾರೆ. ಹಾಗೂ ದಾವಣಗೆರೆ ಜಿಲ್ಲೆಯ ಹೆಮ್ಮೆಯ ಸಂಸದರಾದ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಉಮಾಪ್ರಸಾದ್ ಮೇಡಮ್ ಅವರು ಹಾಗೂ ಡಿವೈಎಸ್ಪಿ ಸಾಹೇಬರಾದಂಥ ಬಸವರಾಜ ನಾಯ್ಕ ಸರ್ ಹಾಗೂ ಮಾಜಿ MLAಗಳಾದಂಥ ಶ್ರೀ ರಾಮಚಂದ್ರ ಸರ್ ಹಾಗೂ HP ರಾಜೇಶ್ ಸರ್ ಹಾಗೂ MD ಕೀರ್ತಿ ಕುಮಾರ್ ಅವರು, KPCC ಪ್ರಧಾನ ಕಾರ್ಯದರ್ಶಿಗಳು ರಾಜ್ಯ ಘಟಕ ಹಾಗೂ KP ಪಾಲಯ್ಯ ಸರ್ ಮಾಜಿ KPCC ಉಪಾಧ್ಯಕ್ಷರು ಹಾಗೂ ವಿನಯ್ ಕುಮಾರ್ GB, ವಿನಯ್ ಕುಮಾರ್ BN ಹಾಗೂ HC ಮಹೇಶ್ ಮಾಜಿ ತಾಲೂಕು ಅಧ್ಯಕ್ಷರು ಹಾಗೂ SK ಮಂಜುನಾಥ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ವೈ ಅರ್ಜುನ್ ತಾಲೂಕು ಬೋವಿ ಸಮಾಜದ ಅಧ್ಯಕ್ಷರು, SV ಈರಪ್ಪ ವಕೀಲರು ಹಾಗೂ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರು, ನಾಗರಾಜಯ್ಯ ಉದ್ಯಮಿಗಳು ಉಳ್ಳಗಟ್ಟೆ, ಡಾಕ್ಟರ್ ಬಸವಂತ ವೈದ್ಯಾಧಿಕಾರಿಗಳು ಪಲ್ಲಾಗಟ್ಟೆ, ಇಸ್ಮಾಯಿಲ್ ಮಕ್ಕಿ ಪ್ರಶಾಂತ್ ಮಾಲೀಕರು ಪಲ್ಲಾಗಟ್ಟೆ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದಾರೆ. ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಒಂದು ವಾಲಿಬಾಲ್ ಕಾರ್ಯಕ್ರಮದ ಹೊನಲು ಬೆಳಕಿನ ವಾಲಿಬಾಲ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಈ ಒಂದು ಹೊನಲು ಬೆಳಕಿನ ವಾಲಿಬಾಲ್ ಕಾರ್ಯಕ್ರಮಕ್ಕೆ ಪ್ರಥಮ ಬಹುಮಾನವಾಗಿ 30,000 ಹಾಗೂ ಆಕರ್ಷಕ ರೂಪಿ. ಈ ಬಹುಮಾನ ಪ್ರಾಯೋಜಕರು ಚಿಕ್ಕಮ್ಮನಟಿ ದೇವೇಂದ್ರಪ್ಪ MLA ಶಾಸಕರು ಜಗಳೂರು ವಿಧಾನಸಭಾ ಕ್ಷೇತ್ರ ಹಾಗೂ ದ್ವಿತೀಯ ಬಹುಮಾನ 20,000 ಹಾಗೂ ಆಕರ್ಷಕ ಟೋಪಿ SV ರಾಮಚಂದ್ರ ಮಾಜಿ ಶಾಸಕರು ಜಗಳೂರು ವಿಧಾನಸಭಾ ಕ್ಷೇತ್ರ ಹಾಗೂ ತೃತೀಯ ಬಹುಮಾನ 10,000 ಹಾಗೂ ಆಕರ್ಷಕ ಟೋಪಿ ಮಾಜಿ ಶಾಸಕರು HP ರಾಜೇಶ್ ಅವರು ಕೊಡುಗೆ ನೀಡಿರುತ್ತಾರೆ. ಹಾಗೂ 4ನೇ ಬಹುಮಾನ 5,000 ಆಕರ್ಷಕ ರೂಪಾಯಿಯನ್ನು ಸಂದೀಪ್ ನಿರ್ದೇಶಕರು ನ್ಯಾಚುರಲ್ ಆಫ್ ಪಿಕಲ್ಸ್ ಇವರು ಕೂಡ ನೀಡಿರ್ತಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಚಿಕ್ಕಮಗಳೂರಿನಿಂದ ಕಾಮೆಂಟ್ರಿ ಮಾಡೋದಕ್ಕೆ ದಿನೇಶ್ ಅವರು ಆಗಮಿಸ್ತಾ ಇದ್ದಾರೆ. ಇವರಿಗೆ ನನ್ನ ಸಹಾಯವಾಗಿ SK ಮಂಜುನಾಥ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಸೊಕ್ಕೆ ಕ್ಷೇತ್ರ, ಉತ್ತಮ ಒಡೆತಗಾರ ಪ್ರಶಸ್ತಿಯನ್ನು HC ಮಹೇಶ್ ಅಧ್ಯಕ್ಷರು BJP ಘಟಕ ಜಗಳೂರು, ಉತ್ತಮ ಎತ್ತುಗಾರ ಪ್ರಶಸ್ತಿ K ಬಸವರಾಜ್ ಮತ್ತು S ಹನುಮಂತಪ್ಪ ಅವರು ನೀಡುತ್ತಾರೆ. ಉತ್ತಮ ಅಳತೆಗಾರ ಪ್ರಶಸ್ತಿಯನ್ನು MH ಮಾರುತಿ ಹಾಗೂ B ಸುರೇಶ್ ಅವರು ನೀಡ್ತಾ ಇದ್ದಾರೆ. ಉತ್ತಮ ಆಲ್ರೌಂಡರ್ ಪ್ರಶಸ್ತಿ ಆಟಗಾರರಿಗೆ ಪ್ರಶಸ್ತಿಯನ್ನು M ಲೋಕೇಶ್ ಮಾರಿಕಂಬ ವೆಜಿಟೇಬಲ್ ನರ್ಸರಿ ಪಲ್ಲಾಗಟ್ಟೆ ಇವರು ನೀಡಿರುತ್ತಾರೆ. ನೆನಪಿನ ಕಾಣಿಕೆ ಮತ್ತು ಮುಖ್ಯ ಅತಿಥಿಗಳಿಗೆ ಸನ್ಮಾನದ ಕೊಡುಗೆಯನ್ನು ಜಿನೆತ್ ಮೆನ್ಸನ್ ಜ್ಯುವೆಲಿಸ್ಟ್ ಮಿನರಲ್ಸ್ ಕ್ರಷರ್ ಮಾಲೀಕರು ಪಲ್ಲಾಗಟ್ಟೆ ಇವರು ಕೂಡ ನೀಡಿರ್ತಾರೆ. ಆಟಗಾರರಿಗೆ ಊಟದ ವ್ಯವಸ್ಥೆಯನ್ನು ನಾಗರಾಜಯ್ಯ ಉದ್ಯಮಿಗಳು ಉಳ್ಳಗಟ್ಟೆ ಇವರು ನೀಡಿರ್ತಾರೆ. ಕ್ರೀಡಾ ಸಾಮಗ್ರಿಗಳ ಕೊಡುಗೆಯನ್ನು ಶ್ರೀ ವೆಂಕಟೇಶ್ ಅವರು ಅನುಭವ ಮಾಲೀಕರು ಪಲ್ಲಾಗಟ್ಟೆ ಇವರು ನೀಡಿರ್ತಾರೆ. ತೀರ್ಪುಗಾರರ ಕೊಡುಗೆಯನ್ನು P ಶೇಖರಪ್ಪ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಪಲ್ಲಾಗಟ್ಟೆ ಇವರು ನೀಡಿರ್ತಾರೆ. ಪ್ರಕಟಣೆ ಕೊಡುಗೆಯನ್ನು GD ಪ್ರಕಾಶ್, ಅಬ್ದುಲ್ ರಜಾಕ್ ಮತ್ತು KB ಹನುಮಂತಪ್ಪ ಇವರು ನೀಡಿರ್ತಾರೆ. ಈ ಒಂದು ಹೊನಲು ಬೆಳಕಿನ ಪಂದ್ಯಾವಳಿಗೆ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳು ಹಾಗೂ ಕ್ರೀಡಾಭಿಮಾನಿಗಳಿಗೂ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಾ
ಭಾನುವಾರ 5/10/2025 ಸಂಜೆ 6 ಗಂಟೆಗೆ ನಡೆಯಲಿರುವ ಉದ್ಘಾಟನಾ ಕಾರ್ಯಕ್ರಮ ತಾವುಗಳೆಲ್ಲರೂ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಹೊಸಬೆಳಕು ಫ್ರೆಂಡ್ಸ್ ಅಂಡ್ ರಿಕ್ರಿಯೇಷನ್ ಅಸೋಸಿಯೇಷನ್ ಹಾಗೂ ಗ್ರಾಮ ಪಂಚಾಯತಿ ಪಲ್ಲಘಟ್ಟ ಹಾಗೂ ಪಲ್ಲಘಟ್ಟ ಎಲ್ಲ ಸಮಸ್ತ ಗ್ರಾಮಸ್ಥರು ಕೇಳ್ಕೊಳ್ತಾ ಇದ್ದೇವೆ.